ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ಎಮರ್ಜೆನ್ಸಿ ಬಗ್ಗೆ ಸುಮಾರು 49 ವರ್ಷಗಳಷ್ಟು ಹಿಂದಿಂದಿತ್ತು. ಅದ್ರ ಬಗ್ಗೆ ಇವತ್ತು ಇದ್ದಕ್ಕಿದ್ದಾಗೆ ಇಡೀ ರಾಜ್ಯದಲ್ಲೆಲ್ಲ ಜೂನ್ ಬಂತು ಅಂದ್ರೆ ಇದೊಂದು ಗೋಳು ಇದು. ಜೂನ್ ಬಂತು ಅಂತಂದ್ರೆ ಪ್ರತಿಭಟನೆಗಳು ಯಾವ 49 ವರ್ಷ 50 ವರ್ಷ ಆಗ್ತಾ ಇದೆ. 50 ವರ್ಷ ಆಗ್ತಾ ಇದೆ. ಇದರಿಂದ ಏನ್ ಸಾಧನೆ ಮಾಡ್ತೀರಾ ನೀವು? ಬರೀ ಜನರಿಗೆ ಯಾವ್ಯಾವ್ದು ಹಳೇದೆಲ್ಲ ಹೇಳೋದ್ ಬಿಟ್ರಿ ನೀವು ಹೊಸದಾಗಿ ಏನ್ ಹೇಳ್ತೀರಾ ನೀವು ಜನಕ್ಕೆ? ಆಯ್ತಪ್ಪ, ಎಮರ್ಜೆನ್ಸಿ, ಕರಾಳ ದಿನ, ಚಿಚಿ ಚಿಚಿ ಚಿ, ಏನ್ರಿ ಉಪಯೋಗಿಸೋ ಭಾಷೆ ನೀವು? ಕರಾಳ ದಿನನ ಇಂಡಿಯಾದಲ್ಲಿ ಎಲ್ಲಾಗಿದೆಯೋ ಗೊತ್ತಿಲ್ಲ ನಮಗೆ. ಕರಾಳ ದಿನ ಕರ್ನಾಟಕದಲ್ಲಿ ದೇವರಾಜರಸರ ಆಡಳಿತದಲ್ಲಿ ನಾವೆಲ್ಲ ಅವತ್ತು ಲಾಯರ್ಗಳಾಗಿದ್ದು, ಆಮೇಲೆ 78ರಲ್ಲಿ MLA ಕರಾಳ ದಿನ ಅಲ್ಲ, ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಕನ್ನಡದ ಮಟ್ಟಿಗೆ, ಕರ್ನಾಟಕದ ಮಟ್ಟಿಗೆ ಒಂದು ಕರುಣಾಳು ಅಧ್ಯಾಯ, ಕರಾಳ ಅಧ್ಯಾಯ ಅಲ್ಲಪ್ಪದು, ಒಂದು ಕರುಣಾಳು ಅಧ್ಯಾಯ ರೀ. ಎಲ್ಲಿ ನಾವು ಕಥೆ ಇಲ್ಲ. ಭೂಮಿ ಇವಾಗ ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಅಂತಾರೆ, ದೇವರಾಜರಸು ಭೂಮಿನೇ ಕೊಟ್ಟವನು ಬೆಳೆಯಪ್ಪ ಅಂತ. ಕೊಟ್ಟ ಭೂಮಿಗೆ ನೀರು ಕೊಟ್ಟವರು, ದುಡಿಯೋ ಕೈಗಳಿಗೆ, ಶ್ರಮ ಮಾಡೋ ಕೈಗಳಿಗೆ ಉದ್ಯೋಗ ಕೊಟ್ಟವರು ದೇವರಾಜರಸು. ಏನ್ರಿ ಭೂ ಸುಧಾರಣಾ ಕಾನೂನು? 21 ಲಕ್ಷ ಎಕರೆ ಭೂಮಿ ಕೊಟ್ಟರು ದೇವರಾಜರಸು. 21 ಲಕ್ಷ ಎಕರೆ ಭೂಮಿ. ಕರಾಳ ಅಧ್ಯಾಯ ಏನದು? ಕರುಣಾಳು ಅಧ್ಯಾಯ. 50 ವರ್ಷದಿಂದ ಯಾವ ರೀತಿ ಇತ್ತು ಇದು? ಯಾವ ರೀತಿ ಇತ್ತು ಇದು? ಹೇಗಿದ್ದು ನಾವು? ಅಯ್ಯೋ, ನಾವು ನಮ್ಮ ಹಳ್ಳಿಗಳಲ್ಲಿ ಎಲ್ಲಿಗಿದ್ದು ನಾವು? ಉಟ್ಟ ಬಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು ನಾವು. ಉಣ್ಣುವ ತಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು. ಉಳುವ ಎತ್ತುಗಳನ್ನೇ ಅಡವಿಟ್ಟು ಬದುಕುತ್ತಿದ್ದವರು. ಹೆತ್ತ ಮಕ್ಕಳನ್ನೇ ಜೀತಕ್ಕಿಟ್ಟು ಬದುಕುತ್ತಿದ್ದವರು ನಾವು. ಅಯ್ಯೋ ದೇವ, ಅದು ಕರಾಳನ? ಅದರಿಂದೆಲ್ಲ ಬಿಡುಗಡೆ ಮಾಡಿದ್ರಲ್ಲ, ಸಾಲ ವಿಮೋಚನೆ, ಜೀತ ವಿಮೋಚನೆ, ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು, ಬೇರೆ ಬೇರೆ ತರ 20 ಅಂಶದ ಕಾರ್ಯಕ್ರಮಗಳು. ಆಗ್ಲೂ ನೀವು ಇದನ್ನೇ ಖ್ಯಾತೆ ಮಾಡಿದ್ರಿ, 20 ಅಂಶದ ಕಾರ್ಯಕ್ರಮನ ಟಿಕ್ 20 ಅಂದ್ರಿ ನೀವೆಲ್ಲ. ಭೂ ಸುಧಾರಣಾ ಕಾನೂನನ್ನ ದೇವೇಗೌಡ ಆದಿಯಾಗಿ ವಿರೋಧಿಸ್ಬಿಟ್ರು ಅವತ್ತು. ಬಟ್ ಇವತ್ತು ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ನಿಮಗೆ? ಎಷ್ಟು ಲಕ್ಷ ಕೋಟಿ ಜನ ಅದರಿಂದ ಅನ್ನ ಉಣ್ತಾ ಇದ್ದಾರೆ. ಇವತ್ತು ಅನ್ನ ಉಣ್ತಾ ಇದ್ದಾರೆ ಪಾಪ. ಅದು ಎಲ್ಲ ರಾಜ್ಯದಲ್ಲೂ ನೋಡಿ, ದಕ್ಷಿಣ ರಾಜ್ಯಗಳು ಚೆನ್ನಾಗಿ ಉಪಯೋಗಿಸ್ಕೊಂಡು, ಉತ್ತರದಲ್ಲಿ ಅದನ್ನೇನ್ ಮಾಡಿದ್ರು? ಎಮರ್ಜೆನ್ಸಿಯನ್ನ ಅವರ ರಾಜಕೀಯ ಶತ್ರುಗಳನ್ನ ಮಣಿಸೋದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರು. ಬಟ್ ದಕ್ಷಿಣ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ದೇವರಾಜ್ ಅರಸ್ used emergency as a tool for the comprehensive development of Karnataka. Comprehensive development, ಸರ್ವಾಂಗೀಣ ಬೆಳವಣಿಗೆಗಾಗಿ ಕರ್ನಾಟಕವನ್ನ, ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ದೇವರಾಜರು ಉಪಯೋಗಿಸ್ಕೊಂಡ್ರು. ಇದು ಬಹಳ ಬಹಳ ಮುಖ್ಯ. ಅದನ್ನ ಬಿಟ್ಟು ಸುಮ್ಮನೆ ಪಾಪ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವಾಗ ಒಂಥರ ಬಡವರ ಪರವಾದಂತ ಅಲೆ, ತುರ್ತು ಪರಿಸ್ಥಿತಿಯಲ್ಲಿ ಬಡವರ ಪರವಾದಂತ ಅಲೆ ಇತ್ತು. ಎಲ್ರಿಗೂ ಒಳ್ಳೇದಾಯ್ತು. ನಾನು ಅದ್ರ ಪರವಾಗಿ ಒಂದು ಪುಸ್ತಕ ಬರೆದೆ. ನಾನು 2013ನೇ ಇಸ್ವಿಲಿ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ, ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಹುಡುಕ್ತೀನಿ ನಾನು ಲೈಬ್ರರಿಯಲ್ಲಿ. ಎಮರ್ಜೆನ್ಸಿ ವಿರುದ್ಧವಾಗಿ ಎಲ್ಲ ಬಂದಿದೆಯಾ ಇವತ್ತು ಪುಸ್ತಕಗಳು, ಪರವಾಗಿ ಒಂದು ಪುಸ್ತಕನೂ ಇಲ್ಲ. ಕರ್ನಾಟಕದಲ್ಲಂತೂ ಯಾವ ಸಾಹಿತಿನೂ ಬರಲಿಲ್ಲ, ಯಾವ ಚಿಂತಕನೂ ಮಾತಾಡಲಿಲ್ಲ, ಯಾವ ಯೂನಿವರ್ಸಿಟಿಗಳು ಹೇಳಲಿಲ್ಲ ಇದ್ದ.
ಯಾವ ಹಿರಿಯ ನಮ್ಮ ಮಾಧ್ಯಮದವರು ಕೂಡ ಇದನ್ನು ಬರೀಲಿಲ್ಲ. ನೀವು ಅದನ್ನ ಟೀಕೆ ಮಾಡೋದಕ್ಕೆ ಎಷ್ಟು ಪ್ರಯೋಗ ಮಾಡ್ತೀರೋ ಅದರಲ್ಲಿ ಏನೇನಾಯ್ತು ಅಂತ ಹೇಳಕ್ಕೆ ತಯಾರಿಲ್ಲ ಯಾರು. ಅವಾಗ ನೋಡಿದಾಗ ನಾನು ಯಾರು ಒಬ್ಬ ರಾಮ. ಆಮೇಲಿಂದ ನಾನು ಸುಮಾರು ಒಂದು 10 ಯೂನಿವರ್ಸಿಟಿ ವಿಸಿಟ್ ಮಾಡಿದೆ. ಹಿಸ್ಟ್ರಿ ಅಂಡ್ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ಗಳನ್ನ ಎಮರ್ಜೆನ್ಸಿ ಬಗ್ಗೆ ಏನದು ಅಂದ್ರೆ ಎಂತಾರೆ, ಏನ್ರಿ ಎಂತ ಈವೆಂಟ್ ಅದು ಹೇಳುವಾಗ ಮಾತ್ರ ಓಹೋ ನರಕ ಪರಕ ಎಲ್ಲ ಉಪಯೋಗಿಸ್ಬಿಡ್ತಿರೋದು ಹೇಳುವಾಗ. ಬಟ್ ಅದನ್ನ ಹೇಗೆ ಉಪಯೋಗ ಆಯ್ತು ಅಂತಕ್ಕಂಥದ್ದನ್ನ ಯಾಕೆ ಹೇಳ್ತಾ ಇಲ್ಲ ಯಾವ ಪ್ರೊಫೆಸರ್ಸ್ಗಳು ಹಿಸ್ಟ್ರಿ ಪೊಲಿಟಿಕಲ್ ನಾನು ಆ ಪುಸ್ತಕ ಬರೀಬೇಕು ಅಂತ ಅಪಸ್ಥಿತಿ ಆಲಾಪನೆಗಳು ಅಂತ ಬರುತ್ತೆ. ಇದರಲ್ಲಿ ಆಲಾಪನೆಗಳು ಒಬ್ಬೊಬ್ಬಂದು ಒಂದೊಂಥರ, ಒಬ್ಬೊಬ್ಬನು ಇಲ್ಲೆಲ್ಲ ಬರ್ದಿದ್ದೀನಿ. ಒಬ್ಬ ಗೃಹಿಣಿ ಏನ್ ಹೇಳಿದ್ಲು, ಒಬ್ಬ ಸಾಂಸಾರಿಕ ಏನ್ ಹೇಳ್ದ, ಒಬ್ಬ ಪ್ರೊಫೆಸರ್ ಏನ್ ಹೇಳ್ದ ಎಮರ್ಜೆನ್ಸಿ ಬಗ್ಗೆ, ಇದೆಲ್ಲಾನು ಕೂಡ ಹೇಳಿದ್ದೀನಿ. ಅಪಸ್ಥಿತಿ ಆಲಾಪಗಳು ಅಂತ ಹೇಳಿ ಬರೆದಿದ್ದೀನಿ. 2013ನೇ ಇಸ್ವಿಯಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾಗ ಬರೆದು ರಿಲೀಸ್ ಮಾಡಿದಂಥದ್ದು. ಆಯ್ತಾ? ಹಾಗಾಗಿ ಇದನ್ನ ಬಹಳ ಪಾಸಿಟಿವ್ ಆಗಿ ತಗೊಳ್ಳುವಂಥದ್ದು ಇವತ್ತು. ಅಯ್ಯೋ ಅದಕ್ಕೆ ಒಂದು ಪ್ರೊಟೆಸ್ಟ್. ಅವ ಯಾರೋ ರಾಜೀವ್ ಅಂತ ಬಂದವನೇ ಬೆಳಗಾಮಿಂದ, ಮೈಸೂರಲ್ಲಿ ಪ್ರೊಟೆಸ್ಟ್ ಅಂತ ಒಂದು. ಏನ್ರಿ ಕತೆ ರಾಜೀವ್ ಯಾರು? ದಲಿತರಿಗೆ ಎಷ್ಟು ಉಪಯೋಗ ಆಯಿತು. ಹೋಗಿ ಎಮರ್ಜೆನ್ಸಿನ ಹೂ ಟೇಬಲ್ಡ್ ಅಟ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್, ಯಾರದನ್ನ ಮಂಡನೆ ಮಾಡಿದವರು ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯ ಬಿಲ್ ಅನ್ನ ಯಾರು ಮಂಡನೆ ಮಾಡಿದವರು ಅಂದ್ರೆ ಬಾಬು ಜಗಜೀವನ್ ರಾಮ್. ಒಬ್ರು ದಲಿತರು ಬಾಬು ಜಗಜೀವನ್ ರಾಮ್ ಈ ತುರ್ತು ಪರಿಸ್ಥಿತಿಯ ಬಿಲ್ ಅನ್ನ ಮಂಡನೆ ಮಾಡಿದವರು. ಹಾಗಾಗಿ ಏನ್ರಿ ಅಯ್ಯೋ ರಾಮ, ನಮ್ಮ ಹಳ್ಳಿಗಳ ಕಡೆ ಬರೀ ಸಾಲ ತಂದು ಸತ್ತೋಗ್ಬಿಟ್ಟಿದ್ದಾರೆ ಜನಗಳು. ಜೀತಕ್ಕಿಟ್ಟು ಸತ್ತೋದ್ರು ಕೆಲವ್ರೆಲ್ಲ ಕಡೆ. ಮರ್ಯಾದೆ 3 ಕಾಸು ಇರ್ಲಿಲ್ಲ ಅವತ್ತು. ಇವತ್ತೆಲ್ಲ ಎಷ್ಟಿಗೂ ಕೂಡ ಅಭಿಮಾನ ಸ್ವಾಭಿಮಾನದಲ್ಲಿ ಈ ಎಮರ್ಜೆನ್ಸಿ ಬಂದ ಮೇಲೆ ಬದುಕ್ತಾ ಇದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋ. ಅದನ್ನೇ ನಾವು ದಯವಿಟ್ಟು ನೀವು ಓದಿದ್ದೀರೇನೋ ಗೊತ್ತಿಲ್ಲ. ಶಿವರಾಮ್ ಕಾರಂತರ ಚೋಮನ ದುಡಿ ಓದ್ರಿ. ಅದ್ರಲ್ಲಿ ಒಬ್ಬ ಗೇಣಿದಾರ ಬವಣೆ ಬಗ್ಗೆ ಬರೀತಾರೆ ಅವರು. ಚೋಮ ಒಬ್ಬ ಗೇಣಿದಾರ, ಅವನು ಬೆಳೆದ ಧಾನ್ಯವೆಲ್ಲವನ್ನು ತನ್ನ ಭೂಮಾಲೀಕನ ಮನೆಗೆ ಒಪ್ಪಿಸಿ ಬರಿಗೈಯಲ್ಲಿ ಮನೆಗೆ ಬರ್ತಾನೆ. ಬೆಳ್ಳಿ ಅಂತವಳು ಮಗಳು, ಅಪ್ಪ ಎಲ್ಲಿ ಕಾಳು ಬರಿಗೈಯಲ್ಲಿ ಆಗವಿಲ್ಲ, ಒಂಚಮ್ ನೀರು ಕೊಡು ಅಂತಾನೆ. ಹಸಿದಿದ್ದೀನಿ, ನೀನು ಇಲ್ಲ ಇಲ್ಲಿ, ಒಂಚಮ್ ನೀರು ಕೊಡು ಅಂತ ನೀರು ಕುಡಿದು ಬಿಟ್ಟು ಹಾಡು ಹೇಳ್ತಾನೆ. ಲಾಲಿ ಲೀಲಿ ಲೀಲಿ ಒಂದು ಎಂತ ಹಾಡು ಕತೆ. ಯಾರು ಓದಲ್ವಾ? ಯಾರಿಗೂ ಹೃದಯ ಅನ್ನೋದು ಇಲ್ವ ಈ ರಾಜ್ಯದಲ್ಲಿ? ಚೀಚಿ ಚೀಚಿ ಚೀ ರಾಮ, ಯಾವ ಸೀಮೆ ರಾಜಕೀಯ ಮಾಡ್ತಾ ಇದ್ದೀವಿ ನಾವು ಇಲ್ಲಿ? ಬರೀ ಒಬ್ರಿಗೊಬ್ರು ಬೊಯ್ಯೋದೇ ರಾಜಕೀಯನೇ. ಒಂದಷ್ಟು ಸಾಹಿತ್ಯ ಗೀಯತೆ ಓದೋದು ಬೇಡವೆ? ಪಾಪ ನಮ್ಮ ಮಿಸ್ಟರ್ ಅಶೋಕ್, ಲೀಡರ್ ಆಫ್ ದಿ ಅಪೋಸಿಷನ್ ಹೇಳ್ತಾರೆ, ಇವರು 16 ವರ್ಷ ಅಂತ ಅವ್ರಿಗೆ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟಿದ್ರಂತ. 16 ವರ್ಷದಲ್ಲಿ ಜೈಲಲ್ಲಿ ಇಡಂಗೇ ಇಲ್ಲ ಅವನು, ಇಡಂಗಿಲ್ಲ. ಯಾಕೆ ಬಾಲ ಅಪರಾಧಿ ಆಗ್ತಾನ, ಜೈಲಲ್ಲಿ ಇಡಕ್ ಬರೋದಿಲ್ಲ ಅವನು. ಏನ್ ಸುಳ್ಳು ಹೇಳ್ತಾರ್ರಿ ಕತೆ. ಯಾರು? ನಮ್ಮ ಪಾರ್ಟಿಯವರು, ನಮ್ಮ ಬಿಜೆಪಿ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಅವರು ಅಶೋಕ್. ಆಯ್ತಾ? ದಯವಿಟ್ಟು ಅಶೋಕ್, ಯು ಆರ್ ದ ಲೀಡರ್ ಆಫ್ ದಿ ಅಪೋಸಿಷನ್. ಈ ರಾಜ್ಯದ ಜನಾದೇಶ ಪಡೆದಂತ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸುವಂತವ್ರು ನೀವು. ಸರ್ಕಾರದ ಹುಡುಕುಗಳನ್ನು ಎತ್ತಿ ಹೇಳುವಂತವ್ರು, ಹೊಸ ವಿಚಾರವನ್ನು ರಾಜ್ಯದ ಜನಕ್ಕೆ ಕೊಡುವಂತವ್ರು ಆಗ್ಬೇಕು ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.